ಕೆಲವು ವಿಚಾರಗಳನ್ನ ತಲುಪಿಸಬೇಕಾಗಿತ್ತು, ತಲುಪಿಸಿದ್ದೀನಿ ಅಂತ ತಮ್ಮ ಮಾತಿಗೆ ಕಟಿಬದ್ಧರಾಗಿದ್ದಾರೆ ಅವರು. ಬಹುಶಃ ಪೈರಸಿ ಅನ್ನುವಂತಹ ಪದವನ್ನ ಬಳಸಬೇಕಾಗಿತ್ತು ಅನ್ನೋ ಸಣ್ಣ ವಿಷಾದ ಅವರಲ್ಲಿ ಇದೆ. ಹೇಳ್ಬಿಟ್ಟಿದ್ರೆ ಮುಗ್ದೋಗ್ತಾ ಇತ್ತು ಅಂತ. ಬಟ್ ನಾನು ಹೇಳಿದ್ದು ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪಿ ಆಗಿದೆ ಅಂತ. ಆಮೇಲೆ ನಾವು ಕೇಳಿದ್ವಿ, ಸ್ನೇಹಿತರು ಅಂತ ಇಷ್ಟು ದಿನ ಸುಮ್ಮನಿದ್ರಲ್ಲ, ಪೈರಸಿ ಮಾಡೋರು ನಿಮ್ಮ ಸ್ನೇಹಿತರು ಹೆಂಗಾಗ್ತಾರೆ ಸಾರ್ ಅಂತ ಕೇಳಿದ್ವಿ ನಾವು. ಅದಕ್ಕೆ ಅವ್ರು ಹೇಳ್ತಾರೆ, ಸ್ನೇಹಿತರು ಚೆನ್ನಾಗಿರಲಿ ಅಂತ ಹೇಳಿದ್ ನಾನು ಫ್ಯಾನ್ಸ್ಗೆ ಅಂತ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಮುಂದಾದರು. ಕೆಲವು ವಿಚಾರಗಳನ್ನು ತಲುಪಿಸ್ಬೇಕಾಗಿತ್ತು ನನಗೆ. ಪೈರಸಿ ಅನ್ನೋ ಹೋರಾಟ ಯುದ್ಧನೇ ಅಲ್ವಾ, ಯುದ್ಧ ಅನ್ನೋ ಪದ ಯಾಕೆ ಬೇಕಿತ್ತು, ಅಷ್ಟು ಎಕ್ಸ್ಟ್ರೀಮ್ ಪದ ಅಂತೆಲ್ಲ ಕೇಳಿದ್ವಿ. ಅದೆರಡು ಸಪ್ರೇಟ್ ಲೈನ್ ಆಗುತ್ತೆ ಇವರೇ. ನಾನು ಹೇಳಬೇಕು ಅಂತ ಇದ್ದೆ, ಏನಕ್ಕಂದ್ರೆ ನಮಗೆ ಯಾರಿಗೆ ಒಂದು ಕೆಲವು ವಿಚಾರಗಳು ತಲುಪಿಸ್ಬೇಕಿತ್ತು, ತಲುಪಿಸಿದೆ ಅಷ್ಟೇ. ಇದು ಯಾರಿಗೋ ಪನ್ ಮಾಡಬೇಕು, ಟಾಂಗ್ ಕೊಡಬೇಕು, ಇಡೀ ಇಷ್ಟು ವರ್ಷ ಮಾಡ್ಕೊಂಬಂದಿಲ್ಲ, ಇವಾಗ ಯಾಕೆ ಮಾಡಲಿ ನಾನು? ಎಂತೆಂಥದ್ದು ಸಿಚುವೇಶನ್ಸ್ ಇತ್ತು. ಫಾರ್ ಎಕ್ಸಾಂಪಲ್, ಅಲ್ಲಿ ನಾನು ಯಾರಿಗೆ ಅಂತ ನಾವು ಬರಬೇಕಾದ್ರೆ ಕಾರಲ್ಲಿ ಕೂತಿರ್ಬೇಕಾದ್ರೆ ನಮಗೊಂದು ದೊಡ್ಡ ವಿಚಾರ ಬರುತ್ತೆ, ಪೈರಸಿದು ಎಷ್ಟು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಮಾಡೋಕ್ಕೋಸ್ಕರ, ಎಸ್ಪೆಷಲಿ ನಮಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಪೈರಸಿಗೆ. ಇದು ಸಾಲಿಡ್ ಒಂದು ನಮಗೆ ವಿಚಾರಗಳು ಬಂದಾಗ ನಾವು ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ. ಥಿಂಕ್ ಮಾಡ್ಬೇಕಾದ್ರೆ ಈ ಥರ ಮಾತಾಡಬೇಕು. ಆ್ಯಂಡ್ ಆ್ಯಕ್ಚುಲಿ ಯಾರ ಹತ್ರ ಸುಮ್ಮನೆ ತಮಾಷೆನೂ ಮಾಡ್ತದೆ, ನೋಡಿ ಇವಾಗ ಹಾಗೆ ಅಂತ ಅಂದರೆ ಸುಮ್ಮನೆ ನೋಡು ಪಬ್ಲಿಸಿಟಿಗೆ. ದ ಪಾಯಿಂಟ್ ಈಸ್ ನಾಟ್ ದಟ್. ಐ ಮೈಟ್ ಜೋಕ್ ವಿತ್ ಯು, ಬಟ್ ದ ಸೀರಿಯಸ್ನೆಸ್ ಐ ನೋ. ಅಲ್ಲಿ ಹೋಗ್ಬೇಕಾದ್ರೆ ಅವತ್ತು ನನ್ನ ಸಂಭ್ರಮದ ದಿನ, ನನಗೆ ಯಾಕೆ ಬೇಕಿತ್ತಿದ್ದು? ಈ ಕ್ಯಾಮ್ರಾ ಇದೆ ಅಂತ ನನಗೆ ಗೊತ್ತಿಲ್ವಾ? ಟ್ರೋಲ್ ಇದೆ ಆಗುತ್ತೆ, ಇದೆಲ್ಲ ದೊಡ್ಡದಾಗುತ್ತೆ ಗೊತ್ತಿಲ್ಲ. ಆದರೂ ನಾವು ಯಾಕೆ ಹೇಳ್ತೀವಿ ಅಂದರೆ, ಯಾರು ಇವಾಗ ಅಲ್ಲಿ ಕೂತಿರೋರಿಗೆ ಒಬ್ಬರಿಗೆ ಗೊತ್ತಿರುತ್ತೆ ನಾವು ಅವರಿಗೆ ಹೇಳ್ತಾ ಇರೋದು ಅಂತ. ಗೊತ್ತಾಯ್ತಾ ನಿಮಗೆ? ಅದು ರೀಚ್ ಹಾಕ್ಸ್ಬೇಕಾಯ್ತು. ಪೈರಸಿ ಮಾಡೋಕ್ಕೆ ಹೊರಟಿದ್ದೀರಲ್ವ, ನಾನು ಬರ್ತೀನಿ. ಅದಕ್ಕೆ ಕ್ಲೀನಾಗಿ ಹೇಳಿದೆ, 25ನೇ ತಾರೀಕು ರಿಲೀಸ್ ಆಗ್ತಾ ಇದ್ರೆ ಯುದ್ಧನೂ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಸ್ಟಾರ್ಟ್ ಆಗೋದೇ ಅವತ್ತು. ಕರೆಕ್ಟ್, ರೆಡಿ ಇರ್ತೀವಿ ನಾವು. ಸೈಲೆಂಟಾಗಿ ನಾನು ಪೈಲ್ವಾನ್ ಟೈಮಿಂದ ಇದ್ದೀನಮ್ಮ. ಒಂದು ಪೈರಸಿ ಆಗ್ಬೇಕಾದ್ರು ಆಯಿತು ಏನೋ ಆಯಿತು ಹೋಲಿ ಬಿಡಿ. ಇಲ್ಲಿ ಎಷ್ಟೋ ಜನದ ಶ್ರಮ ಇರ್ತವೆ, ಇನ್ನೊಂದು ಇರ್ತವೆ. ಆ್ಯಂಡ್ ಪೈರಸಿನ ನಾನು 100% ತಡೆಯೋಕ್ಕಾಗದೇ ಇರ್ಬೋದು. ನಿಮ್ಮ ಎಫರ್ಟ್ಸ್ ಎಲ್ಲ ಪೈರಸಿ ಮಾಡೋಕ್ಕೆ ಅಂತ ಗೊತ್ತಾದಾಗ ಐ ಥಿಂಕ್ ಐ ಹ್ಯಾವ್ ಟು ಸ್ಟ್ಯಾಂಡ್ ಅಪ್. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐಮ್ ಟಾಕಿಂಗ್ ಅಬೌಟ್? ಆ್ಯಂಡ್ ಅದಕ್ಕೆ ಕೊಡಬೇಕಿತ್ತು, ಕೊಟ್ಟೆ ನಾನು. ಇನ್ನೊಂದು ಹೇಳ್ತೀನಿ, ಚಿತ್ರರಂಗದಲ್ಲಿ ತುಂಬ ಜನ ಇದ್ದಾರಮ್ಮ. ಇನ್ಫ್ಯಾಕ್ಟ್ ಡೈರೆಕ್ಟಾಗಿ ಯಾರಾದರೂ ಅನ್ಕೊಬೇಕಿತ್ತು ಅಂದರೆ ಅದು 45ಗೆ ಅಂತ ಅನ್ಕೊಬೇಕಿತ್ತು. ಓಹೋ ಇವ್ರು ಅದಕ್ಕೆ 45 ಪೀಪಲ್ ನೆವರ್ ರಿಯಾಕ್ಟೆಡ್ ಬಿಕಾಸ್ ದೇ ನೋ ಹೂ ಐ ಆಮ್. ಆ್ಯಂಡ್ ಅವ್ರಿಗೆ ಏನು ಎವ್ರಿ ಟೈಮ್ ಅವ್ರು ಕೂತ್ಕೊಂಡಾಗ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅವ್ರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಇನ್ನು ಎಲ್ಲೋ ಒಂದು ಕಡೆ ರಿಯಾಕ್ಷನಿಗೆ ನಾನು ಯಾಕೆ ರಿಯಾಕ್ಟ್ ಮಾಡಲಿ? ಅವರೇನು ನನ್ನ ಹೆಸರು ತೊಗೊಂಡು ಹೇಳಿಲ್ಲ. ಬಟ್ ನಾನು ತೊಗೊಂಡಿರೋ ಹೆಸರಿಗೆ ಆ ಕಡೆಯಿಂದ ರಿಯಾಕ್ಷನ್ ಬಂದರೆ ನಾನೇನು ಮಾಡಲಿ? ನಾನು ಹೇಳಿದ್ದೀನ? ಇಲ್ಲ. ಸರಿ, ಅವ್ರ ಕಡೆಯಿಂದ ಮಾಡಿದ್ದಕ್ಕೆ ನಾನು ರಿಯಾಕ್ಟ್ ಮಾಡೇ ಇಲ್ಲ ಇನ್ನು. ಬಿಕಾಸ್ ಐ ಸ್ಟಿಲ್ ಸ್ಟ್ರಾಂಗ್ಲಿ ವಾಂಟ್ ಟು ಬಿಲೀವ್ ದಟ್ ಅವ್ರ ಬಾಯಿಂದ ಬರಲಿ ನಮಗೆ ಅಂತ ನಾನು ಆಮೇಲೆ ರಿಯಾಕ್ಟ್ ಮಾಡ್ತೇನೆ. ರಾಜಗೌಡರು ನಲ್ಪಾಡೋರು ಮಾತಾಡಬೇಕಾದ್ರೆ ಡೂ ಯು ಥಿಂಕ್ ಅಷ್ಟು ದೊಡ್ಡವರು ಅಷ್ಟು ಸಿಲ್ಲಿಯಾಗಿ ಬಂದು ಯಾವುದೋ ಚಿಕ್ಕ ವಾರ ಬಗ್ಗೆ, ಚಿಕ್ಕ ಗಲಾಟೆಗಳ ಬಗ್ಗೆ, ಟ್ರೋಲಿಂಗ್ ಬಗ್ಗೆ ಮಾತಾಡ್ತಾರೆ ನಮ್ಮ? ಇಟ್ಸ್ ನಾಟ್ ಲೈಕ್ ದಟ್. ಯಾವತ್ತು ಒಂದು ವೇದಿಕೆ ಹತ್ತಿದಾಗ ನಾನು ಇಷ್ಟು ದಿನ ಮಾತಾಡದೇ ಇರೋ ನಾವು ಮಾತಾಡಿದೆ ಅಂತ ಖಂಡಿತ ಹೇಳ್ತಾ ಇದ್ದೀನಿ. ನನಗೆ ನಂದೇನೋ ಇತ್ತು ತಲೆಯಲ್ಲಿ, ಏನಕ್ಕಿದು ಆಯಿತು ತಗೊಳ್ಳಿ, ಇವಾಗ ಮಾಡೋಣ, ನಾನು ದೊಡ್ಡ ಮಟ್ಟಕ್ಕೆ ಬರ್ತೀನಿ. ಬಿಕಾಸ್ ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಫಿಲ್ಮ್. ಗೊತ್ತಾಗಿದೆ ಅನ್ನೋರಿಗೆ, ಅವ್ರಿಗೆ ನನಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾಗಲಿ. ಇನ್ನೊಂದು ಹೇಳ್ತೀನಿ ಕೇಳಿ, ಆಗು ಹೋಗು ಊಹೆ ಪಾಹೆ ಬೇಡ. ಯಾರೋ ಒಬ್ರಿಗಂತೂ ಗೊತ್ತಿರತ್ತಲ್ಲ ಇದು ಮೋಸ್ಟ್ಲಿ ನಮಗೆ ಇದು ಬರ್ತಾ ಇರೋದು ಅಂತ, ಅವ್ರಿಗೆ ಹೇಳಿದ್ದು ನಾನು. ಹಂಗಂದಾಗ ಅವರೇನೋ ಮಾಡಿರ್ಬೇಕೆ. ಪೈರಸಿ ವಿರುದ್ಧದ ಹೋರಾಟ ನಂದು ಅಂತ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಡೋ ಪ್ರಯತ್ನವನ್ನ ಕಿಚ್ಚ ಸುದೀಪ ಈ ಮೂಲಕ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಅವತ್ತು ಆಡಿದಂತಹ ಪ್ರತಿ ಮಾತಿಗೂ ತಮ್ಮದೇ ಆದಂತಹ ಸಮರ್ಥನೆ. ಈ ಸಮರ್ಥನೆ ಎಷ್ಟು ಕನ್ವಿನ್ಸಿಂಗ್ ಆಗಿದೆಯೋ ಗೊತ್ತಿಲ್ಲ, ಬಟ್ ಪೂರ್ತಿ ಸಂದರ್ಶನ ನಾಳೆ ಅಂತೂ ಬರುತ್ತೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನೋಡ್ಬೋದು ನೀವು. ಜನಮಾನಸದಲ್ಲಿದ್ದಂತಹ ಹಲವು ಪ್ರಶ್ನೆಗಳು, ಅವ್ರು ಆಡಿದಂತಹ ಪ್ರತಿ ಶಬ್ದಕ್ಕೆ ಅವರಿಂದ ಸ್ಪಷ್ಟೀಕರಣವನ್ನು ಪಡೆಯುವಂತಹ ಪ್ರಯತ್ನ ಮಾಡಿದೆ. ಬಿಕಾಸ್ ಅದು ರಾಂಗ್ ಮೆಸೇಜ್ ಹೋಗಬಾರ್ದಲ್ವಾ ಜನರಿಗೆ. ಮಾರ್ಕ್ ಸಿನಿಮಾ ಪ್ರಮೋಷನ್ ಸಂದರ್ಭದಲ್ಲಿ ಅವರು ಆಡಿದಂತಹ ಒಂದು ಮಾತು ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚೆಬ್ಬಿಸಿತ್ತು. ತೀರಾ ಅಸಹ್ಯಕರ ಅನ್ನೋ ರೀತಿಯಲ್ಲಿ ಅವರ ಫ್ಯಾನ್ಸ್ ವಾರ್ನಲ್ಲಿ ತೊಡಗಿಕೊಂಡಿದ್ರು. ಎಲ್ಲಿ ತನಕ ಅಂತ ಅಂದರೆ ಇವರು ಫೋಟೋಗಳನ್ನು ಹಾಕಿ ತೀರಾ ಕೆಟ್ಟ ಶಬ್ದಗಳಲ್ಲಿ ನಿಂದಿಸ್ತಾ ಇದ್ರು. ಇದೆಲ್ಲದಕ್ಕೂ ಸ್ಪಷ್ಟೀಕರಣ ಮತ್ತು ಕದನ ವಿರಾಮ ಎಳೆಯೋ ಪ್ರಯತ್ನ ಸುದೀಪ್ ಮಾಡಿದರು.